ಬೇಸಿಕಲಿ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ದಿನಕರ್ ಸರ್ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದು ಕಮರ್ಷಿಯಲ್ ಆಗಿ ನನ್ನ ಪ್ರೆಸೆಂಟ್ ಮಾಡಬೇಕು ಅಂತಾನೆ. ಇದಕ್ಕೆ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿವರ್ಮ ಮಾಸ್ಟರು. ಆ್ಯಂಡ್ ಇವನ್ ಪುಷ್ಪ 2 ಮಾಸ್ಟರ್ ಒಬ್ರು ಮಾಡಿದ್ದಾರೆ. ಬಟ್ ರವಿವರ್ಮ ಮಾಸ್ಟರ್ ತುಂಬ ಸೊ ಮೊದಲಿಂದ ಹೋಗ್ತೀನಿ. ಸೊ ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ. ನನ್ನನ್ನು ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಲೇ ದಿನಕರ್ ಸರ್ ಈ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ, ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋ ಥರ ಕ್ಯಾರೆಕ್ಟರ್. ಒಂದು 5-6 ರೆಡ್ ಬುಲ್ನ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರಲ್ಲಿ, ನೀವೆಲ್ಲ ನೋಡಿರ್ಬೋದು. ಆ್ಯಂಡ್ ರವಿವರ್ಮ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ರವಿವರ್ಮ ಮಾಸ್ಟರ್ಗೆ ನನ್ನ ಸ್ವಲ್ಪ ಲವ್ ಜಾಸ್ತಿ, ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ದಿನಕರ್ ಸರ್ ಒಂದು ವಿಷನ್ ಅಂದರೆ ಒಂದು ಪೋರ್ಟ್ರೇಟ್ ಹಿಂಗೆ ಬರಬೇಕಂತ ಒಂದು ಐಡಿಯಾಗಳು ಹೇಳಿರೋರು. ಸೊ ರವಿವರ್ಮ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ. ನಿಮಗೆಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ? ಮ್ಯಾಮ್ ಇಲ್ಲ, ಆ ಲೆವೆಲೆಲ್ಲ ಡ್ಯಾನ್ಸ್ ಬರಲ್ಲ, ಡ್ಯಾನ್ಸ್ ಓರಿಯೆಂಟೆಡೇ ಮಾಡೋ ಅಂದರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ. ಈಗ ಒಂದು ಊಟದಲ್ಲಿ ಒಂಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ. ಸೊ ಡ್ಯಾನ್ಸ್ ಎಲ್ಲ ಹಂಗೆ ಬಂದು ನಂಗೆ ಹೋಗ್ಬಿಡ್ಬೇಕು. ಬಟ್ ಡ್ಯಾನ್ಸ್ ನಾನು ಚಿಕ್ಕ ವಯಸ್ಸಿಂದ ಪ್ರೀತಿಯಿಂದ ಮಾಡ್ತೀನಿ ನನಗೆ. ಸೊ ಐ ಲವ್ ಡ್ಯಾನ್ಸ್. ಸೊ ಆ ಲೆವೆಲೆಲ್ಲ ಇನ್ನೂ ಏನೂ ಇಲ್ಲ ಮ್ಯಾಮ್. ಓಕೆ ಇದೆ. ನನ್ಗೆ ಹೇಳ್ಕೊಟ್ಟಿದ್ದು ರಘು ಸರ್. ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ನೀವು ಸಂಜನಾ ಅದನ್ನು ಉಳಿಸ್ಕೊಂಡಿರೋ ಬಗ್ಗೆ ಹೇಗೆ ಮಾಡಿಸ್ತೀವಿ ಸರ್? ಅದು ನಮ್ಮನ್ನೇ ಕೇಳಿದ್ರೆ ಹೆಂಗೆ ಸರ್? ಅಂದರೆ ಒಂದಂತೂ ಸತ್ಯ ಅಲ್ಲ, ಇವರಿಬ್ಬರದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನಿಸ್ತು, ಕೆಮಿಸ್ಟ್ರಿ ಹೇಗಿದೆ ಅನಿಸ್ತು. ಸೊ ಮಾಡಿದ್ದಾರೆ ಅವರು, ನನಗೆ ಸ್ಯಾಟಿಸ್ಫೈ ಮಾಡಿದ್ದಾರೆ, ನಿಮಗೂ ಇಷ್ಟ ಆಗಿದೆ. ಅದನ್ನು ಸ್ಮೈಲ್ ಮಾಡ್ಕೊಂಡು ಹೇಳಿ ಸರ್. ನೀವು ಕೇಳಿದ್ರೆ ಅವರು ನೀವು ಸಿನಿಮಾ ನೋಡಿಲ್ಲ, ಕ್ವಶನ್ ಕೇಳ್ಬೋದಾಗಿತ್ತು. ಸಿನಿಮಾ ನೋಡಿಲ್ಲ. ಎಷ್ಟು ಜನ ನೋಡಿದ್ರೆ ಕೈ ಎತ್ತಿ. ಏನನ್ಸ್ತು ನಿಮ್ಗಳಿಗೆ ಸಿನಿಮಾ? ನೋಡಿದ್ರಿ? ಚೆನ್ನಾಗಿದೆಯಾ? ಖುಷಿ ಆಯ್ತಾ? ಅಲ್ಲ, ನೀವೇ ಕೇಳಿ ಪ್ರಶ್ನೆ. ಮತ್ತು ನಿಮ್ಮ ಮುಖಾಂತರ ಇನ್ನೊಂದು ವಿಚಾರ ಹೇಳಬೇಕು. ನಾವು ಎಲ್ಲ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಡೆಡಿಕೇಶನ್ ಮಾಡಿದ್ದೀವಿ. ದಯವಿಟ್ಟು ಸಿನಿಮಾ ಮುಗಿದ ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗಬೇಕು. ಆವಾಗ ಅದು ನಿಮ್ಗೆ ತುಂಬ ಎಮೋಷ್ನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದ್ದೀವಿ. ಆ್ಯಂಡ್ ತುಂಬ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದ್ದೀವಿ ಅದರಲ್ಲಿ. ಅಂದರೆ ಎಲ್ಲರದ್ದು ತಾಯಂದಿರನ್ನ ನಾನು ಅಲ್ಲಿ ತೋರಿಸಿದ್ದೀನಿ. ನಮ್ಮ ರಾಜ್ಕುಮಾರ್ ಸರ್ ಅವರಾಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಷ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನ್ರೇಷನ್ ಹೀರೋಗಳದ್ದು ಎಲ್ಲರದ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನು ನೀವು ಮಿಸ್ ಮಾಡದೆ ನೋಡಲೇಬೇಕು. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು, ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡೋಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನು ರಿಕವರಿ ಮಾಡಿದ್ರೇ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ, ಇಟ್ಕೊಂಡು ಏನು ನೋಡಿದ್ರೆ ಐ ಥಿಂಕ್ ನಾನು ಒಂದೇನು ಹೇಳೋದಂದ್ರೆ, ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ, ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೆಯದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೆಯದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಅಯ್ಯೋ ಸರ್, ನಮ್ಮದು ರಾಯಲ್ನ ಪ್ರಮೋಟ್ ಮಾಡಿ ಸರ್. 100% ನವಗ್ರಹ ಮಾಡ್ತೀನಿ, ಅದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಈಗ ಪ್ರೆಸೆಂಟು
ರಾಯಲ್ ಅಷ್ಟೇ. ಪ್ರಯತ್ನ ಪಡಿ, ನಾವು ಕಷ್ಟಪಟ್ಟೆ ಮಾಡಿಸಿದ್ದೀವಿ ಸಿನಿಮಾನ ಆ್ಯಕ್ಟ್. ಇಲ್ಲ ಸರ್, ಈಗ ಸದ್ಯಕ್ಕೆ ಏನು ಆ ಪ್ಲ್ಯಾನ್ಸ್ ಇಲ್ಲ. ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರಿಸೋಣ, ಅವರೆಲ್ಲ ಮೆಚ್ಚಿದ ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ ತೋರಿಸೋಣ. ಅದಾದಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡಬೇಕು ಅಂದಾಗ ಅಲ್ಲೂ ಅವ್ರಿಗೂ ತೋರಿಸೋಣ ಸರ್. ಸಂಭಾವನೆ ಮಗನೇ ಕೊಡಬೇಕು ಪ್ರೊಡ್ಯೂಸರ್ಗೆ. ಒಂದಿನ ಶೂಟಿಂಗ್ ವೇಸ್ಟ್ ಮಾಡಿಬಿಟ್ಟಿದ್ದಾನೆ. ಬಟ್ ಚೆನ್ನಾಗಿ ಮಾಡಿದಾನಲ್ವಾ ಡೆಬ್ಯೂ. ರಿಯಲ್ ಲೈಫ್ನಲ್ಲಿ ಡೆಸ್ಟಿನಿ ಅನ್ನೋದನ್ನ ಎಷ್ಟು ಬಿಲೀವ್ ಮಾಡ್ತೀರಾ? ಇಂಡಸ್ಟ್ರಿಗೆ ಬಂದ್ಮೇಲೆ ಜಾಸ್ತಿ ಬಿಲೀವ್ ಮಾಡೋದು ಕಲ್ತಿದ್ದೀನಿ ಡೆಸ್ಟಿನಿ ಅನ್ನೋದನ್ನ. ಅದಕ್ಕೂ ಮುಂಚೆ ಹಂಗೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಂಡಸ್ಟ್ರಿಗೆ ಬಂದ್ಮೇಲೆ ಅನ್ಸುತ್ತೆ ಒಂದು ಲಿಟಲ್ ಬಿಟ್ ಆಫ್ ದಟ್ ಲಕ್ ಫ್ಯಾಕ್ಟರ್ ಅನ್ನೋದು ಇರಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ. ಸೊ ಇಂಡಸ್ಟ್ರಿಗೆ ಬಂದಮೇಲೆ ಸ್ವಲ್ಪ ಡೆಸ್ಟಿನಿ ಮೇಲೆ ಜಾಸ್ತಿ ನಂಬಿಕೆ ಬಂದಿದೆ. ದಿನಕರ್ ಸರ್, ಒಳ್ಳೆ ಕಂಟೆಂಟ್ಗಳು ಸಿನಿಮಾಗಳು ನಿಲ್ಲಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಈಗಿನ ಎಕಾನಮಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಶುಕ್ರವಾರ ಈಗಿನ ಸಿನಿಮಾ ಎಕಾನಮಿನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಇನ್ ವಾಟ್ ವೇ? ನೀವು ಪ್ರೊಡ್ಯೂಸರ್ ವಾರದಿಂದ ವಾರಕ್ಕೆ ಚಿತ್ರಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಎಕಾನಮಿ ಹೇಗೆ ಕಾಣಿಸುತ್ತೆ? ಇಲ್ಲ, ಇವಾಗ ನಮ್ಮದು ಮೊದಲೆಲ್ಲನೂ ನಾವು ತುಂಬ ಕಮ್ಮಿ ಥಿಯೇಟ್ರ್ಗಳು ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಈಗ ನಮ್ಮದೇ ಜೊತೆಲಿ ನಾವು ರಿಲೀಸ್ ಮಾಡಿದ್ದು ಬರೀ 29 ಥಿಯೇಟ್ರು. ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗಬೇಕಂದ್ರೆ ಟೈಮ್ ತೊಗೊಳ್ಳೋದು. ಬಟ್ ಇವಾಗ ಹೆಂಗಾಗಿದೆ ಅಂದರೆ ಫಸ್ಟ್ ವೀಕಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಭಾಗದಲ್ಲಿ ಎಲ್ಲ ಕಡೆನೂ ರೀಚ್ ಮಾಡಿಸ್ತಾ ಇದ್ದೀವಿ. ಎಕಾನಮಿ ಅದೇ ಜನ ನೋಡೋ ಥರ ಆದರೆ ಎಕಾನಮಿ ಚೆನ್ನಾಗಿ ಬರುತ್ತೆ, ನೋಡಿಲ್ಲ ಅಂದರೆ ಬರೋಲ್ಲ, ಅಷ್ಟೇ ಸಿಂಪಲ್. ನೀವೆಲ್ಲ ಒಂದು ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಕಲಿಸಿ ಸರ್, ಎಕಾನಮಿ ಚೆನ್ನಾಗಿ ಬರುತ್ತೆ. ಅಂದರೆ ಜನಗಳಿಗೆ ರೀಚ್ ಆಗಬೇಕು. ಈ ಥರದೊಂದು ಸಿನಿಮಾ ಬಂದಿದೆ ಅನ್ನೋದು ರೀಚ್ ಆದರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮಗಿದೆ. ರಘು ಸರ್, ನಿಮ್ಮನ್ನ ಹೀರೋನ ನೋಡಿದ್ವಿ, ಮೂವಿಯಿಂದ ವಿಲನ್ ಆಗಿ ನೋಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಮೂವೀಸಲ್ಲಿ ನೀವು ಫ್ಲೆಡ್ಜ್ ಆಗಿ ವಿಲನ್ ಆಗಿ ಮಾಡೋಕ್ಕೆ ಇಷ್ಟಪಡ್ತೀರಾ? ಹೇಗೆ ನಿಮ್ಮ ಜಾನರ್ ಫುಲ್ ಚೇಂಜ್ ಮಾಡ್ಕೊಳ್ತೀರಾ? ಡೆಸ್ಟಿನೀಸ್ ಚೈಲ್ಡ್ ಅಲ್ಲ, ನನ್ನ ನೆಕ್ಸ್ಟ್ ಸಿನಿಮಾ ದಂತಕತೆ ಹೀರೋ ಮಾಡ್ತಾರೆ. ಅಲ್ಲ, ಈಸ್ ಆ್ಯಕ್ಟರ್. ಒಬ್ಬ ಡೈರೆಕ್ಟ್ರ್ ಏನೇನು ಕ್ಯಾರೆಕ್ಟ್ರಿಗೆ ಪೋರ್ಟ್ರೇ ಮಾಡೋಕ್ಕೆ ಕೇಳ್ತಾನೆ ಅದು ಮಾಡಲೇಬೇಕು. ಅವರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟ್ರು 100% ಮಾಡ್ತಾರೆ. ಈಗಲೂ ನೋಡಿ ಡ್ಯಾಶಿಂಗ್ ಆಗಿದ್ದಾರೆ. ಓಕೆ, ಶೂಟಿಂಗ್ ಟೈಮಲ್ಲಿ ಫನ್ ಮೂಮೆಂಟ್ಸ್ ಏನಾದ್ರು? ಇವಾಗ ನಮ್ಮ ರಾಯಲ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಥರ ಸಿನಿಮಾ, ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗೋ ಥರ ಸಿನಿಮಾ. ಇವಾಗ ನೋಡಿ ಅಲ್ಲಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಅದರಲ್ಲೂ ಲಾಸ್ಟ್ 20 ಮಿನಿಟ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಸಿನಿಮಾ ಹೆಂಗೆ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ತಾಯಿದೆ. ಆ್ಯಂಡ್ ಲಾಸ್ಟ್ 20 ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ. ನಿಮ್ಮೆಲ್ಲರಿಗೂ ಸೂಪರ್ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೇಸಿಕಲಿ ಐ ಆಲ್ಸೋ ಬಿಲಾಂಗ್. ನಾನು ಒಂದು ಔಟಿಂಗ್ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಬರೋದು. ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು. ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಈ ಸಿನಿಮಾ ನೀವು 100% ಯಾವುದೇ ಆ್ಯಂಗಲಲ್ಲೂ ಒಂದು ಪೈಸಾನು ಮೋಸ ಮಾಡೋಣ. ನೀವು ಕೊಡೋ ದುಡ್ಡಿಗೆ 100% ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಆ್ಯಂಡ್ ವ್ಯಾಲ್ಯೂಸ್. ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಿ ನೀವೆಲ್ಲ 100% ಇಷ್ಟಪಡ್ತೀರಾ. ಆ್ಯಂಡ್ ನಮ್ಮ ಸಿನಿಮಾ ತುಂಬ ಹಾನೆಸ್ಟಾಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್. ನಮ್ಮ ಎಂಟೈರ್ ಟೀಮ್ಗೆ ನಿಮ್ದೆಲ್ಲರದು ಬ್ಲೆಸ್ಸಿಂಗ್ಸ್ ಇರಲಿ. ಥ್ಯಾಂಕ್ಸ್ ಅ ಲಾಟ್.